ಅಥಣಿ ಪುರಸಭೆಯಲ್ಲಿ ಬರುವ ವಾರ್ಡ್ 10ರಲ್ಲಿ ಸಾರ್ವಜನಿಕ ಶೌಚಾಲಯ ನೀರು ದುರ್ಬಳಕೆ. ಅಥಣಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 10 ಸಾರ್ವಜನಿಕ ಶೌಚಾಲಯಕ್ಕೆ ಬಳಸಲು ಕೊಳವೆ ಬಾವಿಯನ್ನ ಕೊರೆಸುತ್ತಾರೆ. ಆದರೆ ಖಾಸಗಿ ಸಂಸ್ಥೆಯ ಕಟ್ಟಡಕ್ಕೆ ನೀರು ಬಳಸಲು 700 ಮೀಟರ್ ಪೈಪನ್ನು ಅಳವಡಿಸಿ ಅಲ್ಲಿರುವ ಜನರ ಮನೆಗಳ ಮೇಲಿಂದ ಆಯಿಸಿಕೊಂಡು ಹೋಗಿ ನೀರನ್ನು ಅವರಿಗೆ ಬಳಸಲು ನೀಡುತ್ತಾರೆ. ಇದು ಯಾವ ನ್ಯಾಯ? ಬೇಸಿಗೆ ಸಮಯದಲ್ಲಿ ಸಾರ್ವಜನಿಕರಿಗೆ ಕುಡಿಯಲು ನೀರು ಸಿಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಖಾತೆ ಸಂಸ್ಥೆಗೆ ನೀರು ಬಳಸಲು ನೀಡಿರುವುದು ಇದು ಯಾವ ನ್ಯಾಯ? ಇವರಿಗೆ ಯಾರು ಪರ್ಮಿಷನ್ ನೀಡಿರುತ್ತಾರೆ? ಇಂತಹ ವಿಷಯಗಳು ಅಥಣಿ ಪುರಸಭೆಯಲ್ಲಿ ಪ್ರತಿನಿತ್ಯ ನಡೆದರೂ ಮಾನ್ಯ ಯೋಜನಾ ನಿರ್ದೇಶಕರು ನಗರಾಭಿವೃದ್ಧಿ ಕೋಶ ಬೆಳಗಾವಿ ಅವರು ಮೌನವಾಗಿರುವುದು ಏಕೆ ಎಂಬುದು ಅಥಣಿ ಜನತೆಗೆ ತಿಳಿಯದಂತಾಗಿದೆ. ಈ ವಿಷಯದ ಬಗ್ಗೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ನ್ಯಾಯವಾದಿಗಳಾದ ಶಶಿಕಾಂತ್ ಬಾಡಿಗೆ ಅವರು ಏನು ಹೇಳಿದ್ದಾರೆ ಎಂದು ಕೇಳೋಣ ಬನ್ನಿ. ಅಥಣಿ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 10 ಇದು ಗೊಲ್ಲರಗಲ್ಲಿ ಮತ್ತು ವಾಟರ್ಗಲ್ಲಿಯನ್ನು ಒಳಗೊಂಡಿದ್ದು, ಇಲ್ಲಿ ಸರ್ಕಾರದಿಂದ ಅಥವಾ ಪುರಸಭೆಯ ಅನುದಾನದಲ್ಲಿ ಒಂದು ಶೌಚಾಲಯ ನಿರ್ಮಾಣ ಮಾಡಿದ್ದು, ಆ ಶೌಚಾಲಯಕ್ಕೆ ಬೋರ್ವೆಲ್ಲನ್ನು ಸಹ ಕೊರೆಸಿದ್ದು, ಆ ಬೋರ್ವೆಲ್ ಮುಖಾಂತರ ಇರುವ ನೀರನ್ನು ಖಾಸಗಿ ಒಂದು ಶಾಲಾ ಕಟ್ಟಡಕ್ಕೆ ಸುಮಾರು 700 ಮೀಟರ್ ಅಂತರದಲ್ಲಿ ತೆಗೆದುಕೊಂಡು ಹೋಗಿ ಆ ಕಾಮಗಾರಿಗೆ ನೀರನ್ನು ಬಳಕೆ ಮಾಡಿಕೊಂಡಿದ್ದು ಇರುತ್ತದೆ. ಇದನ್ನು ನಾನು ಚೌಕಾಶಿ ಮಾಡಲಾಗಿ ಸದರಿ ಪೈಪ ಮೂಲಕ ನೀರು ಎಲ್ಲಿ ಹೋಗೈತಿ ಅಂತ ನಾವು ವಿಚಾರಣೆ ನೋಡ್ಲಿಕ್ಕಾಗಿ ಅಲ್ಲಿ GPS ಕೆಲವೊಂದು ಫೋಟೋಗಳನ್ನು ಕೆಲವೊಂದು ವಿಡಿಯೋಗಳನ್ನು ಮಾಡ್ಕೊಂಡಿರೋ ಕುರಿತು ನೋಡ್ಲಿಕ್ಕಾಗಿ ಸದರಿ ಶೌಚಾಲಯದ ಬೋರ್ವೆಲ್ ನೀರು ಆ ಕಟ್ಟಡ ಕಾಮಗಾರಿಗೆ ಹೋಗಿದ್ದು, ಇದರಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ ಹಾಗೂ ಪುರಸಭೆಯ ಸದಸ್ಯರಾದಂಥ ರಮೇಶ್ ಪವಾರ್ ಉರ್ಫ್ ಗಾಡಿವಾಡರ್ ಇವರು ಪಾಲ್ಗೊಂಡು ಭ್ರಷ್ಟಾಚಾರ ಎಸಗಿ ಆ ಸದರಿ ಕಟ್ಟಡ ಕಡೆಯಿಂದ ಹಣವನ್ನು ಪಡೆದುಕೊಂಡು ಅತಿಕ್ರಮಣವಾಗಿ ಅವರಿಗೆ ಆ ನೀರನ್ನು ಬಳಕೆ ಮಾಡಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಇದರ ಪುರಸಭೆಯ ಅನುದಾನವನ್ನು ದುರ್ಬಳಕೆ ಮಾಡಿಕೊಟ್ಟಿದ್ದಾರೆ ಅಂತ ನನಗೆ ಕಂಡು ಬಂದಿದ್ದು. ಇದರ ಮೇಲೆ ಮೇಲಾಧಿಕಾರಿಗಳು ಒಂದು ಸೂಕ್ತವಾದ ಕಾನೂನು ಕ್ರಮ ಜರುಗಿಸಿ ಪುರಸಭೆಯ ಸದಸ್ಯ ಮತ್ತು ಹಾಗೂ ಮುಖ್ಯಾಧಿಕಾರಿ ಮೇಲೆ ಸೂಕ್ತವಾದ ಕಾನೂನು ಕ್ರಮ ಜರುಗಿಸಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು. ಪುರಸಭೆಯ ಅಧಿಕಾರಿ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕಂದ್ರೆ ಒಂದು ವಿನಂತಿ ಆಯ್ತು ನಾನು. बोलेंगे पैसे नहीं रहे, ये बंद पड़ा फोन पे गरज बंद पड़ा कालचा है चप्पल से बोला बंद पडलाय नाही मला सोडून बघ. पाय पाय
ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.